ಇದು ಮಿಂಚಿನ್ಬರಿ ಏರಿಯಾ, ಆಸ್ಟ್ರೇಲಿಯಾ. ಇಲ್ಲಿ ಒಂದು ಕಾರ್ ಶೋರೂಮ್ಗೆ ಬಂದಿದೆ, ನೋಡೋಣ ಅಂತ ಹೀಗೆ ವಾಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಟ್ರೈನ್ ಸ್ಟೇಷನ್ಗೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ. ಇಲ್ಲಿ ನೋಡಿ, ರೆಸಿಡೆನ್ಸಸ್ಸು ಎಷ್ಟು ಚೆನ್ನಾಗಿ ಅಗ್ಲವಾಗಿರುತ್ತೆ ರೋಡ್ಗಳು ರೆಸಿಡೆನ್ಷಿಯಲ್ ಏರಿಯಲ್ಲಿ. ಇಷ್ಟು ಅಗಲ ನಮ್ಮ ಹೈವೇಗಳಲ್ಲೂ ಇರೋಲ್ಲ ಎಷ್ಟೊಂದು ಸಲ ಇಂಡಿಯಾಲಿ, ಅಲ್ವಾ? ಅದಕ್ಕೆ ಪಾರ್ಕಿಂಗ್ ಪ್ರಾಬ್ಲಮ್ಮು, ಒದ್ದಾಡ್ತಾ ಇದ್ದಾರೆ ಜನ. ಗೌರ್ಮೆಂಟ್ ಒಂದು ಸ್ವಲ್ಪ ಸ್ಟೆಪ್ಸ್ ತೊಗೊಂಡು ಈ ಥರ ಎಲ್ಲ ಮಾಡಿದ್ರೆ ನಾವು ಕೊಡೋ ಟ್ಯಾಕ್ಸ್ಗೆ ಎಷ್ಟು ಚೆನ್ನಾಗಿರುತ್ತಲ್ವ. ನೋಡಿ ಎಷ್ಟು ಚೆನ್ನಾಗಿ ಆರ್ಗನೈಸ್ಡ್ ಆಗಿದೆ. ಇದು ಬಾಟಲ್ ಬ್ರಷ್ ಅನಿಸುತ್ತೆ ಮರ, ತುಂಬ ಚೆನ್ನಾಗಿದೆ. ಈ ಮರದಲ್ಲೇ ಸಿಕ್ಕಾಪಟ್ಟೆ ಗಿಣಿಗಳೆಲ್ಲ ಬರೋದು, ತಿಂದ್ಬಿಟ್ಟು ಹೋಗುತ್ತೆ ಇದನ್ನು. ಬ್ಯೂಟಿಫುಲ್ ಫ್ಲವರು, ಅದಕ್ಕೇನೋ ಒಂದು ಸ್ವೀಟ್ನೆಸ್ ಬರುತ್ತೆ ಅನಿಸುತ್ತೆ ಈ ಫ್ಲವರ್ಸಿಂದ. ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಟ್ರೈನ್ ಸ್ಟೇಷನ್ಗೆ. ಮಧ್ಯದಲ್ಲಿ ಇನ್ನೇನಾದ್ರು ಬ್ಯೂಟಿಫುಲ್ಲಾಗಿ ಕಾಣಿಸಿದ್ರೆ ತೋರಿಸ್ತೀನಿ. ಲೆಟ್ಸ್ ಸಿ. ನೋಡಿ, ಹಕ್ಕಿ ಶಬ್ದ ಬ್ಯೂಟಿಫುಲ್ಲಾಗಿ ಕೇಳಿಸ್ತಾ ಇದೆ. ಇದು ರೆಕಾರ್ಡ್ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ, ಹಕ್ಕಿ ಶಬ್ದ. ಸಿಕ್ಕಾಪಟ್ಟೆ ನೀಟಾಗಿದೆ, ಯಾರು ಏನೂ ಬಿಸಾಕಿಲ್ಲ, ಎಲ್ಲೂ ಉಗ್ದಿರೋದೇನೂ ಕಾಣಿಸಲ್ಲ. ಜನನೇ ಕಮ್ಮಿ ಅಂದ್ರೂ ಎಲ್ಲ ಕಡೆ ಕ್ಲೀನಾಗಿದೆ. ಸಾಯಂಕಾಲ 5:30 ಟೈಮು. ಏನು ಫ್ರೆಶ್ ಆಗಿದೆ, ಸುಂದರವಾಗಿದೆ, ಕರೆಕ್ಟಾಗಿದೆ ಟೆಂಪ್ರೇಚರು. ಒಂದು 22ರಿಂದ 23 ಡಿಗ್ರಿ ಇರ್ಬೋದು. ವಾಕ್ ಮಾಡೋಕ್ಕಂತೂ ಆನಂದವಾಗಿದೆ. ಕ್ಲೀನ್ ಫ್ರೆಶ್ ಏರು, ಪೊಲ್ಯೂಷನ್ ಫೀಲ್ ಇಲ್ಲವೇ ಇಲ್ಲ ಒಂಚೂರು. ಫಾರೆಸ್ಟಲ್ಲಿ ವಾಕ್ ಮಾಡ್ದಂಗಿದೆ. ನೋಡಿ, ಎಲ್ಲ ಕಡೆ ಈ ಬಾಟಲ್ ಬ್ರಷ್ ಮರಗಳು ಸುಂದರವಾಗಿದೆ ನೋಡೋಕ್ಕೆ. ನೋಡಿ, ಇಲ್ಲಿ ಯಾರೋ ಮನೆ ಕಟ್ಕೋತಾ ಇದ್ದಾರೆ. ಇವಾಗ ಸಿಡ್ನಿನಲ್ಲಿ, ಆಸ್ಟ್ರೇಲಿಯಲ್ಲಿ ಈ ಥರ ಬ್ರಿಕ್ ಹೌಸ್ಗಳು ಜಾಸ್ತಿ ಸಿಡ್ನಿಲಿ ಶುರು ಆಗಿರೋದು. ಇಲ್ಲ ಅಂತಂದರೆ ಮುಂಚೆ ಇಲ್ಲ, ಬರೀ ಪ್ಲಾಸ್ಟರ್ ಬೋರ್ಡ್ ಮನೆಗಳೇ ಜಾಸ್ತಿ. ನೋಡಿ, ಈ ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ಹಲವಾರು ಫೀಲ್ಡ್ಗಳಿದೆ, ಸ್ಟೇಡಿಯಮ್ ಅಷ್ಟು ದೊಡ್ಡದಾಗಿರುತ್ತೆ ಫೀಲ್ಡ್ಗಳು. ಕ್ಲೀನಾಗಿ ಗ್ರಾಸ್ ಎಲ್ಲ ಕಟ್ಟಿಂಗ್ ಮಾಡಿ ಶೇವ್ ಮಾಡಿ ಇಟ್ಟಿರ್ತಾರೆ ನೆಲನ. ಯಾರು ಬೇಕಾದ್ರೂ ಬಂದು ಆಡ್ಕೋಬೋದು. ಮೋಸ್ಟ್ಲಿ ಫ್ರೀ ಇರಲ್ವೇನೋ, ಕ್ಲಬ್ ರಿಲೇಟೆಡ್ಡು ಅಥವಾ ಏನಾದ್ರು ಒಂದು ಪೇಮೆಂಟ್ ಕೊಡಬೇಕು, ರೆಂಟ್ ಕೊಡಬೇಕು ಯೂಸ್ ಮಾಡೋಕ್ಕೆ. ಅವಾಗ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ. ಓಕೆ, ನೋಡಿ ಗ್ರೀನ್ ಗ್ರಾಸ್ ಗಮ್ ಅಂತ ಇದೆ. Okay, hope you enjoyed the video. Thank you.